ಸರ್ ನಮಸ್ತೆ, ನಿಮ್ಮ ಹೆಸರು? ಪ್ರವೀಣ್ ಅಂತ. ಸರ್, ಇವತ್ತು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದೆ. ಎಷ್ಟೊತ್ತಿಗಿದೆ ಏನು ಅಂತ ಐಡಿಯಾ ಇದೆಯಾ? ಹೆಂಗೆ ನಿಮಗೆ? ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅನ್ನೋಕ್ಕಿಂತ ಒಂಥರ ನಮ್ಮ ಕಂಟ್ರಿಗೆ ಹಬ್ಬ ಅನ್ನೋದೊಂದು ಹೇಳ್ಕೋಬಹುದು. ಸೊ ಅದರಿಂದ ನಮ್ಗೆ ಏನೇ ಇದ್ರು ಇಂಡಿಯಾನೇ ಗೆಲ್ಬೇಕಂತ ಆಸೆ ಇದೆ. ಇಂಡಿಯಾನೇ ಗೆಲ್ಲುತ್ತೆ ಅಷ್ಟೇ. ಮತ್ತೆ ಪಿಚ್ ಆಗಿರ್ಲಿ ನಮ್ಮವರೇ ಹೊಡಿತಾರೆ. ಇವತ್ತಿನ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಅವರು ಹೇಳ್ಬೇಕಂದ್ರೆ ಕೂಲ್ ಕ್ಯಾಪ್ಟನ್, ಅವರು ಸೆಕೆಂಡ್ ಕೂಲ್ ಕ್ಯಾಪ್ಟನ್ ಆಗಿದ್ದಾರೆ. ಸೊ ಡಿಪೆಂಡ್ ಆನ್ ಎಲ್ಲ ಏನಿದ್ರು ನಮ್ ಬ್ಯಾಟ್ಸ್ಮನ್ ಅಂದ್ರೆ ನಮ್ ವಿರಾಟ್ ಕೊಹ್ಲಿ ಇವತ್ತು ಚೆನ್ನಾಗ್ ಆಡಿದ್ರೆ ನಮ್ಗೆ ಇನ್ನೂ ಹೆಮ್ಮೆ ಆಗುತ್ತೆ. ಅಷ್ಟು ಹೇಳಕ್ ಇಷ್ಟಪಡ್ತೀನಿ ನಾನು. ಇವತ್ತಂತಲ್ಲ, ರೆಗ್ಯುಲರ್ಲಿ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂತಿದ್ದಂಗೆ ನಿಮಗೆ ನೆನಪಾಗುವಂತದ್ದು ಅಂಶಗಳು ಏನು? ನೆನಪಾಗೋದೇ ಅಕ್ಕಪಕ್ಕದ ಕಂಟ್ರಿಯಿಂದ ಹೊಡೆದಾಡೋದು, ನಮ್ಮ ಕಾಶ್ಮೀರ ನಮ್ಮ ವಾಪಸ್ ತಗೊಳ್ಳೋದು, ಅದೊಂದೇ ನಮ್ಗೆ ಗೊತ್ತಿರೋದು. ಇವತ್ತಿನ ಮ್ಯಾಚ್ ಬಗ್ಗೆ ಏನ್ ಹೇಳ್ತೀರಾ? ಗೆಲ್ತೀರಾ? ಹೆಂಗೆ ಕಾನ್ಫಿಡೆನ್ಸ್ ಇದೆಯಾ ನಿಮಗೆ? ಅದ್ ಪಕ್ಕ ಕಾನ್ಫಿಡೆಂಟ್ ಇದೆ, 100% ಗೆಲ್ತೀವಿ. ಯಾಕಂದ್ರೆ ಡಿಪೆಂಡ್ಸ್ ಆನ್ ಮೊಹಮ್ಮದ್ ಶಮಿ ಬೌಲರ್ಸ್ ಮೇಲೆ ಡಿಪೆಂಡ್ ಇದೆ. ರನ್ಸ್ ಬೇಕಂದ್ರೆ ನಮ್ಮ ಬ್ಯಾಟ್ಸ್ಮನ್ ಗಳ ಮೇಲೆ ಡಿಪೆಂಡ್ ಇದೆ ಅಷ್ಟೇ. ಅವ್ರು ಎಲ್ಲ ಚೆನ್ನಾಗ್ ಆಡಿದ್ರೆ ನಮ್ಗೆ ಇನ್ನೂ ದೊಡ್ಡ ಖುಷಿನೇ. ಹಬ್ಬ ಫುಲ್ ಆಚರಿಸ್ದಂಗೆ ಇರುತ್ತೆ ಇವತ್ತೆಲ್ಲ. ಥ್ಯಾಂಕ್ ಯು ಸರ್. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದೆ ಬ್ರೋ, ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ? ನಂಗೆ ಏನು ಅನ್ಸಲ್ಲ. ಆಬ್ವಿಯಸ್ಲಿ ಇಂಡಿಯಾ ಗೆಲ್ಬೇಕು, ಬಟ್ ನಾನು ಕ್ರಿಕೆಟ್ ನೋಡಲ್ಲ. ನಂಗೆ ಕ್ರಿಕೆಟ್ ಏನು ಅಂತಾನೆ ಗೊತ್ತಿಲ್ಲ. ನಾನು ಇಲ್ಲಿವರೆಗೂ ಒಂದ್ ಮ್ಯಾಚ್ ನೋಡಿಲ್ಲ, ಬಟ್ ಆಬ್ವಿಯಸ್ಲಿ ಇಂಡಿಯಾ ಗೆಲ್ಬೇಕು. ಇವತ್ತಿನ ಮ್ಯಾಚ್ ನೋಡ್ತೀರಾ ಹೆಂಗೆ? ಇಂಡಿಯಾ ಪಾಕಿಸ್ತಾನ್ ಇರೋದ್ರಿಂದ. ಇಲ್ಲ, ಮೂವಿಗೆ ಹೋಗ್ತಿದೀನಿ, ಸೊ ನೋಡಕ್ ಆದ್ಮೇಲೆ ಅದೇ ನೋಡ್ತೀರಾ? ಯಾವಾಗ ಇರೋದು ಮ್ಯಾಚ್ 2:30ಗೆ. ಗೊತ್ತಿಲ್ಲ, ನಂಗೆ ಏನೋ ಗೊತ್ತಿಲ್ಲ ಕ್ರಿಕೆಟ್ ಬಗ್ಗೆ. ನೋಡೋಣ, ಮೇ ಬಿ ಓಕೆ, ಗೆಲ್ತಾರಾ ಇಲ್ವಾ ಇಂಡಿಯಾ? ಗೆಲ್ತಾರೆ, ಆಬ್ವಿಯಸ್ಲಿ ಗೆಲ್ತಾರೆ, ಥ್ಯಾಂಕ್ ಯು. ಗೆಲ್ಲಬೇಕು. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದೆ, ಅದ್ರ ಬಗ್ಗೆ ಎಷ್ಟು ಐಡಿಯಾ ಇದೆ ನಿಮಗೆ? ಯಾರು ಗೆಲ್ತಾರೆ ಅನ್ಸುತ್ತೆ? ರೋಹಿತ್ ಸರ್ ನಮ್ ಇಂಡಿಯಾನ ಗೆಲ್ಲೋದು ಸರ್. ನಮ್ ಇಂಡಿಯಾ ಗೆಲ್ಬೇಕು. ನಾವು ಇವಾಗ ಮುದ್ದೆ ಅದಕ್ಕೆ ಕ್ರಿಕೆಟ್ ಶುರು ಆಗ್ತಿದ್ದಂಗೆ ಮನೆಗೆ ಹೋಗ್ತೀವಿ, ಮನೇಲಿ ಕೂತ್ಕೊಂಡು ಕ್ರಿಕೆಟ್ ನೋಡ್ತೀವಿ. ನಮ್ ಇಂಡಿಯಾ ಗೆಲ್ಬೇಕು, ಪಾಕಿಸ್ತಾನ ಸೋಲುತ್ತೆ ಅಷ್ಟೇ. ನಮ್ ಇಂಡಿಯಾ ಗೆಲ್ಬೇಕು. ನಿಮಗೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂತಿದ್ದಂಗೆ ನೆನಪಾಗೋದು ಏನು? ಈಗ ನಾ ರೋಹಿತ್ ಸರ್ ಅವರೇ ಜ್ಞಾಪನ ಬರೋದು ನಮಗೆ. ಅವರಿಂದನೇ ಟೀಮು ಕ್ರಿಕೆಟ್ ಅನ್ನೋದು ಬೆಳೆದಿರೋದು. ಅವರಿಂದನೇ ಟೀಮ್ ಚೆನ್ನಾಗಿ ಇದಾಗುತ್ತೆ. ಗೆಲ್ಲುತ್ತೆ ಸರ್. ಪಾಕಿಸ್ತಾನಕ್ಕೆ ಸೋಲಿಸ್ತಾರೆ, ಗೆಲ್ಲುತ್ತೆ ಇಂಡಿಯಾ ಗೆಲ್ಲುತ್ತೆ ಅಷ್ಟೇ. ನಾವು ಮಧ್ಯಾಹ್ನ ಮನೆಗೆ ಹೋಗಿ ನೋಡ್ತೀವಿ, ನೀವು ನೋಡಿ, ಎಲ್ಲರೂ ನೋಡ್ತಾರೆ ಇವತ್ತು. ಅದೇ ಎಂಜಾಯ್. ಜಾಲಿ ಜಾಲಿ.